ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ ನಗರದ ರಾಂಪುರೆ ಕಾಲೋನಿಯ ಮುಖ್ಯ ರಸ್ತೆ ಬಳಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ 50 ಲಕ್ಷ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವರು ಹಾಗೂ ಶಾಸಕರಾದ ರಹೀಂ ಖಾನ್ ಅವರು ಚಾಲನೆ ನೀಡಿದರು. ಬಳಿಕ ಈ ಬಗ್ಗೆ ರಹೀಂ ಖಾನ್ ಅವರು ಮಾತನಾಡಿ, ಹಲವು ವರ್ಷಗಳಿಂದ ಇಲ್ಲಿ ರಸ್ತೆಯ ಸಮಸ್ಯೆ ಇತ್ತು. ವಾರ್ಡ್ ಸಂಖ್ಯೆ 30 ಧನರಾಜ್ ಹಂಗರ್ಗಿ ಅವರ ತಾಯಿ ಲಕ್ಷ್ಮೀ ಹಂಗರ್ಗಿ ಅವರ ವಾರ್ಡ್ ಇದಾಗಿದೆ. ಗೊಮ್ಮೆ ಕಾಲೋನಿ, ರಾಂಪುರೆ ಕಾಲೋನಿ, ಚಿಯೋನ್ ಕಾಲೋನಿ ಸೇರಿದಂತೆ ಇನ್ನಿತರೆ ಕಾಲೋನಿಗಳು ಒಳಗೊಂಡಿರುವ ಈ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಾಗಿ 10 ಕೋಟಿ ಮೀಸಲಿಟ್ಟಿದ್ದು, ಇವತ್ತು 50 ಲಕ್ಷದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಜೊತೆಗೆ ರಾಂಪುರೆ ಕಾಲೋನಿಯಲ್ಲಿ ಉದ್ಯಾನವನಕ್ಕೆ 80 ಲಕ್ಷ ಅನುದಾನ ನೀಡಿದ್ದು, ರಸ್ತೆ ಒಳಚರಂಡಿ ವ್ಯವಸ್ಥೆ ಅಭಿವೃದ್ಧಿ ಕಾಮಗಾರಿ ಮಾಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಕುರಿತಾಗಿ ಮುಖಂಡರಾದ ಧನರಾಜ್ ಹಂಗರ್ಗಿ ಅವರು ಮಾತನಾಡಿ, ರಾಂಪುರೆ ಕಾಲೋನಿ ಸೇರಿದಂತೆ ವಾರ್ಡ್ ಸಂಖ್ಯೆ 30ರಲ್ಲಿ 3-4 ವರ್ಷಗಳಿಂದ ರಸ್ತೆ ತೀರಾ ಹದಗೆಟ್ಟಿತ್ತು. ಇಲ್ಲಿಯ ಜನರ ಮನವಿಯ ಮೇರೆಗೆ ವಾರ್ಡ್ ಸಂಖ್ಯೆ 30ರಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಬಂದು ಇವತ್ತು ಚಾಲನೆ ನೀಡಿದ್ದಾರೆ. ಬರೀ ಅಷ್ಟೇ ಅಲ್ಲದೆ ಹಳಲ್ಕೆರೆ ರಿಂಗ್ ರಸ್ತೆ ಬಳಿ 9 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಮಾಡುವ ಬಗ್ಗೆ ಈಗಾಗಲೇ ರಹೀಂ ಖಾನ್ ಅವರ ಗಮನಕ್ಕೂ ಕೂಡ ತರಲಾಗಿದೆ. ನಮ್ಮ ವಾರ್ಡ್ನಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅಂದರೆ ವಾರ್ಡ್ ಸಂಖ್ಯೆ 30ರಲ್ಲಿ ಅಭಿವೃದ್ಧಿ ಕಾಮಗಾರಿಗಾಗಿ 20 ಕೋಟಿ ಮೀಸಲಿಟ್ಟಿದ್ದು, ಅದಕ್ಕಾಗಿ ಸಚಿವರು ಹಾಗೂ ಶಾಸಕರಾದ ರಹೀಂ ಖಾನ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಖಂಡರಾದ ರಾಂಪುರೆ ಕಾಲೋನಿಯ ಮುಖಂಡರಾದ ಬಸವರಾಜ್ ಅವರು ಮಾತನಾಡಿ, ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದ ಹಿನ್ನೆಲೆ ಇಲ್ಲಿಯ ನಿವಾಸಿಗರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಿಂದಿನ ನಗರಸಭೆ ಸದಸ್ಯರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ. ಆದರೆ ಈಗಿನ ನಗರಸಭೆ ಸದಸ್ಯರು ಬಹಳ ಕ್ರಿಯಾಶೀಲರಾಗಿರುವುದರಿಂದ ರಹೀಂ ಖಾನ್ ಅವರ ಗಮನಕ್ಕೆ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಈ ಭಾಗದಲ್ಲಿ ರಸ್ತೆ ಅಗಲೀಕರಣ ಅತಿ ಅವಶ್ಯಕವಾಗಿದ್ದು, ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಈ ಮೂಲಕ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರು ಹಾಗೂ ವಾರ್ಡ್ ಸಂಖ್ಯೆ 30ರ ನಗರಸಭೆ ಸದಸ್ಯರಾದ ಲಕ್ಷ್ಮೀ ಹಂಗರ್ಗಿ, ಮುಖಂಡರಾದ ಇಸಾಕ ಶೇರಿಕಾರ ಸೇರಿದಂತೆ ರಾಂಪುರೆ ಕಾಲೋನಿಯ ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ನಾನು ರಾಂಪುರೆ ಕಾಲೋನಿ ಮೇನ್ ರೋಡ್ ಸರ್ಕಲ್ ಹತ್ರ ಇದ್ದೀನಿ. ಸುಮಾರು ದಿವಸದಿಂದ ಇಲ್ಲಿ ಸ್ವಲ್ಪ ರೋಡಿನ ಸಮಸ್ಯೆ ಇತ್ತು. ಇವತ್ತು ರೋಡ್ ಉದ್ಘಾಟನೆ ಮಾಡಿಸಿದ್ದೀನಿ. ಇಲ್ಲಿ ಈ ವಾರ್ಡ್ ಕೌನ್ಸಿಲರ್ ವೈಸ್ ಚೇರ್ಮನ್ ಧನರಾಜ್ ಅವರು ತಾಯಿಯವರು ಬರ್ತಾರೆ. ಜೊತೆಗೆ ವೈಸ್ ಚೇರ್ಮನ್ ಮೊಹಮ್ಮದ್ ಗೌಸ್ ಅವರು ಇದ್ದಾರೆ, ಕಮಿಷನರ್ ಇದ್ದಾರೆ, PD ಅವರು ಇದ್ದಾರೆ, ಜೊತೆಗೆ ಎಲ್ಲ ಹಿರಿಯರು ನಮ್ಮ ಬಸವರಾಜ್ ಅವರು ಇದ್ದಾರೆ, ಇಸಾಕ್ ಸಿರಿಕಾರ ಇದ್ದಾರೆ. ಎಲ್ಲರೂ ಹಿರಿಯರದು ಸುಮಾರು ಈ ಗುಮ್ಮ ಕಾಲೋನಿ ಆಗಲಿ ಮತ್ತು ರಾಂಪುರೆ ಕಾಲೋನಿ ಆಗಲಿ, ಜೈನ್ ಕಾಲೋನಿ 2-3 ಕಾಲೋನಿನಲ್ಲಿ ಸುಮಾರು ಸಲ ನನಗೆ ರೋಡಿಂದು ಡ್ರೈನ್ದು ಬಗ್ಗೆ ಹೇಳಿದರು. ಈಗ ಟೋಟಲ್ ಅದು ಪ್ಯಾಕೇಜ್ 10 ಕೋಟಿದು ಇದೆ. 4-5 ವಾರ್ಡ್ನಲ್ಲಿ ಇದು ಪ್ಯಾಕೇಜ್ ಇದೆ. ಮತ್ತು ಈ ರೋಡ್ಗೆ 50 ಲಕ್ಷದ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಇಲ್ಲಿ ಗಾರ್ಡನ್ಸ್ಗೆ ನಾನು 80-90 ಲ್ಯಾಕ್ಸ್ ರುಪೀಸ್ ಕೊಟ್ಟಿದ್ದೀನಿ. ನಿಯರ್ಲಿ 1 ಕೋಟಿ ಗಾರ್ಡನ್ದು ಆಲ್ಸೋ ಕೆಲಸ ಬೇಗ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಮತ್ತು ಎಲ್ಲ ಓಣಿಯವರಿಗೆ ಮತ್ತು ಎಲ್ಲ ಬೀದರ್ ಜನತೆಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಇಲ್ಲೇ ಪಕ್ಕ ಜೈರಾಬಾದ್ ಇದೆ, ತೆಲಂಗಾಣ ಬಾರ್ಡರ್ ಸ್ಟಾರ್ಟ್ ಆಗ್ತಿದೆ. ನಮ್ಗಿಂತ 8 ರೂಪಾಯಿ ಜಾಸ್ತಿ ಇದೆ. ನಾವು ಮೊದಲೇ ಇದು ಹೆಚ್ಚಿಗೆ ಮಾಡಬೇಕಿತ್ತು, ಆದರೂ ಎಲೆಕ್ಷನ್ ಇದೆ ಅಂತ BJP ಅವರು ಮಾಡಿಲ್ಲ ಅದು. ಮತ್ತು BJP ಸ್ಟೇಟ್ನಲ್ಲಿ ಎಷ್ಟಿದೆ ಅದು ಟ್ಯಾಲಿ ಮಾಡ್ಕೋಬೇಕು. ಎಲ್ಲ ಸ್ಟೇಟ್ನಲ್ಲಿ 8 ರೂಪೀಸ್ ಕಡಿಮೆ ಇದೆ. ನಮ್ಮ ಸ್ಟೇಟ್ನಲ್ಲಿ ಅದು ಬರೀ 3 ರೂಪಾಯಿ ಮಾಡಿದ್ದಾರೆ. 8 ರೂಪಾಯಿ ಆದರೂ ಲೆವೆಲ್ ಆಗ್ತದೆ ಎಲ್ಲ ಸ್ಟೇಟ್ನಲ್ಲಿ. ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಿದೆ ಎಲ್ಲ ಸ್ಟೇಟ್ನಲ್ಲಿ 90% ಈಕ್ವಲ್ ಇರ್ತದೆ. ಆದರೂ ನಮ್ಮ ಸ್ಟೇಟ್ನಲ್ಲಿ 8 ರೂಪೀಸ್ ಕಡಿಮೆ ಇದೆ. ಫಸ್ಟ್ BJP ಅವರಿಗೆ ಅವ್ರ ಸ್ಟೇಟ್ನಲ್ಲಿ ಎಷ್ಟಿದೆ ಅದು ನೋಡ್ಕೊಂಡು ನಮಗೆ ಮಾತಾಡಬೇಕಂತ ಹೇಳಿ. ಟೋಟಲ್ 30 ಕೋಟಿದು ಕೆಲಸ ಟೆಂಡರ್ ಆಗಿದೆ. ಟೆಂಡರ್ ಆಲ್ರೆಡಿ ಅವರಿಗೆ ಸಿಕ್ಬಿಟ್ಟಿದೆ. ಈಗ ಆಲ್ರೆಡಿ 10 ಕೋಟಿದು ಸ್ಟಾರ್ಟ್ ಆಗಿದೆ. ಈಗ ನಮ್ಮ ಹಳೆ ಕೆಲಸನಲ್ಲಿ ನಾನು ಗುರುನಾನಕ್ ರೋಡ್ ಅದು ಕಂಪ್ಲೀಟ್ ಮಾಡಿಸಿದ್ದೀನಿ. ಮತ್ತು ತಹಸೀಲ್ ಆಫೀಸ್ನಲ್ಲಿ ಮತ್ತು DC ಆಫೀಸ್ನಲ್ಲಿ ಮೋರ್ ಮಾರ್ಕೆಟ್ಗಿಂತ ಮೊದಲು ಹೋಗಬೇಕಾ ಎಲ್ಲ ಹಳೆ ರೋಡ್ ಹೊಸ ರೋಡ್ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ. ಮತ್ತು ಇಲ್ಲಿ ಗುಂಪಾಲಿಂದ ಹೈದರಾಬಾದ್ ರೋಡ್ ಶಾಹಿನ್ ಸ್ಕೂಲ್ ತನಕ ಒಂದು ಅದು ತುಂಬ ಖರಾಬಾಗಿತ್ತು ರೋಡ್, ಅದು ರೋಡ್ ಕಂಪ್ಲೀಟ್ ಆಗಿದೆ. ಅದು
ಟೆಂಡರ್ ಮೂಮೆಂಟ್ನಲ್ಲಿ ಇದೆ. ಹಲತ್ಕೇರಿದು ರೋಡು ಹನುಮಾನ್ ಮಂದಿರ್ಲಿಂದ ಇಲ್ಲಿ ಒಳಗೆ ಬಂದುಬಿಟ್ಟಿದೆ. ಹಲತ್ಕೇರಿ ಡಬಲ್ ರೋಡ್ ಬಂದಿದೆ, ಅದು ಒಳ್ಳೆ ರೀತಿಯಿಂದ ಆಗಿದೆ. ಮತ್ತು ಮುಂದಿನ ಅದು 8 ಕೋಟಿದು ಇತ್ತು, ಒಳಗೆ ಬರಬೇಕು. ಅದೇ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ. ಈ ಮಳೆಯಿಂದ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಸರ್, ಅದ್ರ ಕುರಿತು ಏನು ಹೇಳ್ಬೇಕು? ಯಾವುದೇ ಸ್ವಚ್ಛತೆ ಕಾರ್ಯ ನಗರಸಭೆಯಿಂದ ಆಗ್ತಾ ಇಲ್ಲ. ಇಷ್ಟಿಕ್ಲಿ ನಾನು ಈಗ ಹೇಳ್ಬಿಡ್ತೀನಿ, ಯಾಕಂದರೆ ಮುನ್ಸಿಪಾಲ್ಟಿ ಚೇರ್ಮನ್, ವೈಸ್ ಚೇರ್ಮನ್ ಮತ್ತು ಕೌನ್ಸಿಲರ್ಸ್ ಮತ್ತು ಕಮಿಷನರ್ ಮತ್ತು PD ಪ್ರೊಜೆಕ್ಟ್ ಡೈರೆಕ್ಟರ್ ಎಲ್ಲರೂ ಇದ್ದಾರೆ. ಇವತ್ತು KDP ಮೀಟಿಂಗ್ ಇದೆ, DC ಅವ್ರ ಜೊತೆಗೆ ಇರ್ತಾರೆ. ಇದ್ರ ಬಗ್ಗೆ ಸ್ಟ್ರಿಕ್ಟ್ಲಿ ನಾನು ಹೊರಗಡೆ ಪವರ್ ಮಷಿನ್ ಆ ಥರ ಏನೋ ಕಡಿಮೆ ಇದ್ದರೂ ಹೊಸ ಮಷಿನ್ ಕೊಡಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ರೋಡ್ ಉದ್ಘಾಟನಾ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ರಾಜ್ಯದ ಪ್ರೌಢ ಮಂತ್ರಿಯವರೇ ಹಾಗೂ ನಗರಸಭೆ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಇದೆಲ್ಲ ನೆರೆದಂಥ ಎಲ್ಲ ನಮ್ಮ ಕೌನ್ಸಿಲರೇ ಹಾಗೆ ಓಣಿಯ ನಾಯಕರೇ, ತಮ್ಮಲ್ಲಿ ತಿಳಿಪಡಿಸೋದೇನೆಂದರೆ ಈ ನಮ್ಮ ವಾರ್ಡಿಗೆ ಇದೇನು BT ರೋಡ್ ಅದ. ಈಗ ಈ ರೋಡು 2015 ರೈಮ್ಗನ್ ಸವಾರಿ ಮಾಡ್ತಾ ಇರೋದು ಮೊದಲು ಈ ರೋಡು. ಹಾಂ, ಮತ್ತು ಅದ್ರ ಬಾದ್ ಈ ಪುನಃ ರೋಡ್ ಖರಾಬ್ ಆಗದ, ಮತ್ತು ಅವ್ರದೇ ಬಾಳಿ ಬಂದ ಮತ್ತು ಅವರೇ ಮಾಡ್ತಾರೆ. ಈಗ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀವಿ. ಮತ್ತು ಅವ್ರ ಕೆಲಸ ಭಾಳ ಆಗ್ಲತ್ತದ ಈಗ ರೈಮ್ಗನ್ ಸಾಬ್ರದು. ಮತ್ತು ಅದ್ರ ಬಾದ್ ನಮ್ಮದು ನಮ್ಮ ಅಧ್ಯಕ್ಷರು ಅವರು ಕೂಡ ಭಾಳ ಟೈಮ್ ಕೊಡತ್ತಾರೆ. ಇಲ್ಲಿ ನಮ್ಮ ವಾರ್ಡ್ನಾಗ ಇಲ್ಲಿ 20 ವರ್ಷ BJP ಕೌನ್ಸಿಲರ್ ಇದ್ದರು. ಅವ್ರು ಒಂದ್ಸಲ ನಮ್ಗೆ ಅಲ್ಲಿ ಬಂದಿಲ್ಲ, ಒಂದೂ ಕೆಲಸ ಮಾಡಿಲ್ಲ ಅವರು. ಈಗ ಏನು ಕೆಲಸ ಆಗ್ಲತ್ತದ ನಮ್ಮ ರೈಮ್ಗನ್ ಸಾಬ್ರ ಕೈಲಿ, ನಮ್ಮ ಧನ ಸಾಬ್ರ ಕೈಲಿ ಕೆಲಸ ಆಗ್ಲತ್ತವ. ನಮ್ಗೆ ಅಲ್ಲಿ ಇದು ಬ್ಯಾಲೆನ್ಸ್ ಕೆಲಸ ಉಳ್ದಾವ, ಅಷ್ಟು ಬೋರೆಲ್ಲ ಬರ್ಕೊಂಡಾರ, ಅದು ಕೂಡ ಎಷ್ಟು ಮಾಡತ್ತಾರೆ, ಅವನು ಕೆಲಸ ಆಯ್ತವ. ಆಯಿತು. ಇನ್ನೊಂದು ಸಮಸ್ಯೆ ಸರ್, ಈ ರೋಡು ಭಾಳ ಟ್ರಾಫಿಕ್ ಅದ ಈ ರೋಡಿಗೆ. ಇದು ಕಮ್ಸ 5 ಗಲ್ಲಿ ಬರ್ತದೆ ಅದಕ್ಕೆ ರೋಡ್ ಸ್ವಲ್ಪ ವೈಡ್ ಹೆಚ್ಚಿಗೆ ಮಾಡಿದ್ರೆ ಭಾಳ ಗುಣ. ಇಷ್ಟು ಟ್ರಾಫಿಕ್ ಅದ. ಡೈಲಿ ನೋಡ್ರಿ, ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಭಾಳ ನಿಂದಿರ್ಬೇಕಾಯ್ತು. ಪೂರಾ ರೋಡಿಗೆ ಬಂದು ಎಲ್ಲ ರೋಡ್ ಸಣ್ಣ ಮಾಡ್ಯಾರ ಈ ರೋಡ್. ಯಾಕಂದ್ರೆ ಈ ಗುಂಬೆ ಕಾಲೋನಿಗೆ ಹಿಂಗೆ ಹೋಗ್ಬೇಕು, JN ಕಾಲೋನಿ ಹಿಂಗೆ ಹೋಗ್ಬೇಕು, ಕೆಳ ಕುಂಬಾರ ಹೋಗ್ಲಕ್ಕೆ ಹಿಂಗೆ ಹೋಗ್ಬೇಕು, ಗುರುದನಗರ ಹಿಂಗೆ ಹೋಗ್ಬೇಕು, ಬ್ಯಾಂಕ್ ಕಾಲೋನಿ ಹಿಂಗೆ ಹೋಗ್ಬೇಕು. ಇದು ಭಾಳ ಟ್ರಾಫಿಕ್ ಅದ, ಎಲ್ಲ ರೋಡ್ ಕಡೆ ಟ್ರಾಫಿಕ್ ಬರೋದು. ಅದಕ್ಕೆ ಆದಷ್ಟು ನಮ್ಮ ಕಮಿಷನರ್ ಸಾಬ್ರು ಜರ ಇಂಟ್ರೆಸ್ಟ್ ಕೊಟ್ಟು ರೋಡ್ ಜರ ವೈಡ್ ಮಾಡಿಸಿ ರೋಡ್ ಮಾಡಿರೋ ಸವಲತ್ತು ಆಯ್ತದ. ಮತ್ತು ಇನ್ನೊಂದು ಸಮಸ್ಯೆ ಮೇನ್ ಏನದಂದ್ರೆ, ಈಗ ಸರ್ ಪ್ರತಿಯೊಂದು ಎಲೆಕ್ಷನ್ ಕೌಂಟಿಂಗ್ ಭೂಮಂಡಿ ಕಾಲೇಜಾಗ ಆಯ್ತದ. ಪ್ರತಿಯೊಂದು ವರ್ಷ 1-2 ಕೌಂಟಿಂಗ್ ಆಯ್ತಾವೆ. ಕೌಂಟಿ ಟೈಮ್ನಾಗ ಇಷ್ಟು ಇಲ್ಲಿ ತ್ರಾಸ ಆಗಲ್ಲ, ಜನರಿಗೆ ಹೋಗ್ಲಾಗ ಸಬ್ ರೋಡ್ ಯಾವ ಇಲ್ಲ. ಈ ರೋಡ್ ಬಂದ್ ಮಾಡಿದ್ರೆ ಈ ಪೂರಾ ಮೈಲೂರಿಗೆ ಹೋಗ್ಬೇಕು, ಇದು ಗುಂಬೆಗಳ ಸಂದಿ ಹೋಗ್ಬೇಕು, ಯಾರಿಗೆ ರೋಡ್ ಸಿಗಲ್ಲ. ಇಷ್ಟು ತ್ರಾಸ ಆಗಲ್ಲ ಬಂದ. ಇದೊಂದು ವ್ಯವಸ್ಥೆ ಮಾಡೋದು ನಮಗೆ. ಈ ಗುಂಪ ಹಿಡ್ಕೊಂಡು ಈ ಜನರು ಯಾರು ಬಿ ಅದ ಈ ಕಡೆ ಹೋಗ್ಲಾಕ. ಇಲ್ಲಾಂದ್ರೆ ಇಲ್ಲಿ ಕೌಂಟಿಂಗು ಹೊರ ಬೇರೆ ಕಾಲೇಜ್ ಹಾಕ್ರಿ. ಇಲ್ಲಿ ಪೂರಾ ವ್ಯವಹಾರ ಭಾಳ ಸರ್, ಇಲ್ಲ ಭಾಳ ತಕ್ಲೀಫಲ್ಲ ಜನರಿಗೆ. ಹಕ್ಕಿಗೆ ಹೇಳ್ತೀನಿ, ಹಾಕೋದು ಇಲ್ಲಿ ಭಾಳ ಜನ ಹಿಡಿದ್ರು. ಇಲ್ಲಿ ಜಾ ಮಾಡ್ತಾರೆ. ಇಲ್ಲಿ ಜಾ ಮಾಡಿ ಹೋಗ್ಬೇಕು ಮಂದಿ ಹೇಳಿ ಪರಿಹಾರ ಹೋಗಿಲ್ಲ. ತಿರ್ಕೋದು ಭಾಳ ತ್ರಾಸ ಅದ. ಅದೊಂದು ಸರ್ ಭಾಳ ಇಂಪಾರ್ಟೆಂಟ್ ಅದ. ಹಾಂ, ಓಕೆನಾ? ನಿಜ ರೆಡಿನಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 30ರಲ್ಲಿ ಸಚಿವರಾದ ರಹೀಮ್ ಖಾನ್ ಸರ್ ಅವರು ಗುದ್ದಲಿ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಎಲ್ಲ ಓಣಿಯ ಹಿರಿಯರು ಹಾಗೂ ನಮ್ಮ ಅಧ್ಯಕ್ಷ ಗೌಸೋದ್ದೀನ್ ಅವರು, ನಮ್ಮ ತಾಯಿಯವರಾದ ಲಕ್ಷ್ಮೀಬಾಯಿ ಹಂಗರಿಗೆ ಅವರ ಕೌನ್ಸಿಲರ್ ಎಲ್ಲರೂ ಬಂದಿದ್ದಾರೆ. ಮೊಟ್ಟ ಮೊದಲು ಹೇಳೋಕ್ಕೇನು ಕಾರಣ, ಇದು ವಿಶೇಷ ಏನಂದರೆ ಈ ರಾಂಪುರಿ ಕಾಲನಿ ಮೇನ್ ಏನು ರೋಡ್ ಇದೆ, ಇದು ಒಂದು ಏನೋ 3 ವರ್ಷದ್ದು ಖರಾಬಾಗಿತ್ತು. ಮಳೆಗಾಲ ಬಂದಾಗ ಯಾವಾಗ ಭೀ ನೀರು ನಿಲ್ತಾ ಇದ್ದೆವು. ಆವಾಗ ನಾವೇನು ಎಲ್ಲ ಓಣಿಯವ್ರು ಕಲ್ತೀವಿ. ನಾವು ಮಿನಿಸ್ಟರ್ ಸಾಬ್ರಲ್ಲಿ ಹೋದಾಗ ಅವ್ರು ಹೇಳಿದ್ರು ಫುಲ್ಲ ಆಯ್ತು ದಂಡ್ರ ನಿಮ್ಮ ವಾರ್ಡ್ನಾಗ ಏನು ಕೆಲಸವೇ ಅವು ಹೇಳಿ ನಾವು ಮಾಡ್ಕೊಡ್ತೀವಿ ಅಂತಂದಾಗ ಅವ್ರು ಸ್ಪಂದಿಸಿದಾಗ ಮೊಟ್ಟ ಮೊದಲಿಗೆ ಅವ್ರು ಒಂದೇ ಹೋದರು, ನೀನು ವಾರ್ಡ್ನಾಗ ಇದು ಒಂದೇ ಅಲ್ಲ, ಎಲ್ಲೇ ಕೆಲಸ ಇದ್ರು ಹೇಳಿ ಅಂತಂದಾಗ ನಾನು ಅವ್ರಿಗೆ ಟೋಟಲಿ ಎಲ್ಲ ಕೆಲಸಗಳು ಹೇಳಿದಾಗ ಅವರೊಂದು 10 ಕೋಟಿ ಕೆಲಸನ ಮಾಡಿಕೊಟ್ಟಿದ್ದಾರೆ ಟೋಟಲಿ. ಈಗ ಪ್ರೆಸೆಂಟ್ ಆಲ್ರೆಡಿ ನಡೀತಾ ಇದೆ. ಗುಮ್ಮೆ ಕಾಲನಿಯಲ್ಲಿ ನಡೀತಾ ಇದೆ, ಜೈನ್ ಕಾಲನಿ ಚರ್ಚಿಂದ ನಡೀತಾ ಇದೆ, ಆಯಿತು ಇಲ್ಲಿ ರಾಂಪುರ ಕಾಲನಿ ಹಿಂದಲ್ಲಿ ನಡೀತಾ ಇದೆ. ಹಾಗಾಗಿ ಇದೊಂದು ಮೇನ್ ರೋಡ್ ಇದ್ ಕಡೆಯಿಂದ ಇವತ್ತು ನಾವು ಸಾಬ್ರಿಗೆ ಕರೆಸಿದೆವು. ಯಾಕಂದರೆ ಎಲ್ಲರಿಗೂ ಖುನಾಗಬೇಕಲ್ಲ, ಇಲ್ಲಿ ನಮ್ಮ ಸಾಬ್ರಿಗೆ ಬಂದು ಕೆಲಸ ಮಾಡ್ತಾರೆ ಅಂಬೋದು. ಹಾಗಾಗಿ ಮುಂದಿನ ನನಗೋದ್ವಿ ಇನ್ನೂ ಏನೇ ಕೆಲಸ ಇದ್ರು ಅವ್ರು ನನಗೆ ಹೇಳಂದಿದ್ದಾರೆ. ಹೌದು, ಇದೇ ಹಳದಕೆರೆಯಲ್ಲಿ ಒಂದು ರಿಂಗ್ ರೋಡ್ ಕೆಲಸ ಇದೆ. ಅದು ಆಲ್ರೆಡಿ ಅದು ಟೆಂಡರ್ ಪ್ರಪೋಸಲ್ ಇದೆ. ಇವಾಗ ಮಿನಿಸ್ಟರ್ ಸಾಬ್ರು ಹೇಳಿದ್ದಾರೆ. ಅದು ಆಲ್ರೆಡಿ ನಮ್ಮ ಊರು ಜನರಿಗೆ ಹೇಳಿದೆ ನಾನು. ಇನ್ನೊಂದು 9 ಕೋಟಿ ಕೆಲಸ ಇದೆ. ಅದು ಒಂದೇ ರೋಡ್, ಅದು 9 ಕೋಟಿ ಕೆಲಸ, ಅದು ಒಂದೇ ರೋಡ್ ಇದೆ ಅದು. ಹಾಗಾಗಿ ನಮ್ಮ ಸಾಬ್ರು ಅದೊಂದು ಟೆಂಡರ್ ಪ್ರೊಸೀಜರ್ ಇಕ್ಕಿದ್ದಾರೆ. ಅದು ಕೂಡ ನಾನು ಮಿನಿಸ್ಟರ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದ. ಒಂದು 20 ಕೋಟಿ ಕೆಲಸನ ನಾವು ಒಂದೇ ವಾರ್ಡ್ನಾಗ ಕೊಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನ್ನ ಕಡೆಯಿಂದ ಬಂದಿರೋದು. ಈಗ ಅದು ಆಲ್ರೆಡಿ ಕಮಿಷನರ್ ಸಾಬ್ರಿಗೆ ಡಿಸ್ಕಸ್ ಮಾಡ್ತಾರೆ ಮೇಡಮ್. ಮಾಡಿ ಅದು ಏನೇನು ಬೇಗ ಅಗಲಾಗಿ ಮಾಡ್ಕೊಳಕ ಅದನ್ನು ಮಾಡ್ಕೊಳಕ್ಕೆ ಅಷ್ಟೇ ನಾವು. ಇಲ್ಲ ಅದು ಆದಾಗ ಜಸ್ಟ್ ಅದು ರೋಡಿನ ಲೆಂತ್ ಕಮ್ಮಿ ಆಗಿದ್ದ ಕಡೆಯಿಂದ ಅದು ಅಲ್ತಾನೆ ಮಾಡಿದಿತ್ತು. ಮತ್ತು ಇವು ರೀಸೆಂಟ್ಲಿ ಆಗಲಿ ಒಂದು 9 ಕೋಟಿ ಕೆಲಸ ಅದಕ್ಕೆ ಪ್ರೆಸೆಂಟ್ ಆಗಿದೆ. ಅದು ಟೆಂಡರ್ ಪ್ರೊಸೆಸ್ ಆಗಿದೆ. ಅದು ನಗರಸಭೆ ಉಪಾಧ್ಯಕ್ಷರ ಗ್ರಾಮದಲ್ಲಿ ಶಾಲೆ ವ್ಯವಸ್ಥೆ ಅಧೋಗತಿ ಆಗಿದೆ. ಮಕ್ಕಳಿಗೆ ಶೌಚಾಲಯ ಇಲ್ಲದಂತಾಗಿದೆ. ಇದು ನಂಗೆ ಶೌಚಾಲಯ ಇದೆ ಅಂತ ಹೇಳಿದ್ದಾರೆ. ಫಸ್ಟ್
ನಾವು ಏನದ ನಮ್ದು ಪ್ರಿನ್ಸಿಪಲ್ ಅವ್ರಿಗೆ ಕೇಳ್ಕೊಂಡು ಅದನ್ನದ ಮಾತಾಡ್ಕೊಂಡು ಮಕ್ಕಳು ಅಂದ್ರೆ ಇಲ್ಲಿ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಾ ಇದೆ. ಸರ್ ಹೇಳ್ತಾ ಇದ್ದೀನಲ್ಲ ಈ ಸ್ವಸ್ಥ ತಾಳಿದೆ ಒಂದು 2 ತಿಂಗಳು ತಾಳದ ಅಷ್ಟೇ. ಆಲ್ರೆಡಿ ಟೆಂಡರ್ ಪ್ರೊಸೀಜರ್ಗಿದೆ. 9 ಕೋಟಿದು ಒಂದೇ ರೋಡ್ ಇದೆ ನನ್ನ ವಾರ್ಡ್ನಲ್ಲಿ. ಅದು ಸ್ಪೆಷಲಿ ಸಾಹೇಬ್ರ ನನ್ನ ಕಡೆಯಿಂದ ಕೊಟ್ಟಿದ್ದಾರೆ. ಅದು ರಿಂಗ್ ರೋಡ್ ವಿತ್ ಹಳದಗಿರಿ ನಮ್ಮ ಕೃಷ್ಣಗಲ್ಲಿ ಹಿಡ್ಕೊಂಡು ರೈಲ್ವೆ ಬೆಟ್ರ್ ಅಂತಲೇ ಇದೆ. ಅದು ಮಾಡಿಸೋ ಜಿಮ್ಮೆದಾರಿ ನನ್ನ ಕಡೆ ಬಂತು. ಓಕೆ.